ಇನ್ನು NDA ಸರ್ಕಾರ ತನ್ನ ಅವಧಿಯನ್ನು ಪೂರ್ಣಗೊಳಿಸುತ್ತಾ ಒಂದು ಸವಾಲಾಗುತ್ತೆ. ಇದು ಪೂರ್ಣಗೊಳಿಸಬಹುದು, ಆದರೆ ಸವಾಲಾಗೋದಂತೂ ನಿಜ. ಸರ್ಕಾರ ರಚನೆ ಆದರೂ ಕೂಡ ದೀರ್ಘಾವಧಿ ಅಸ್ತಿತ್ವದಲ್ಲಿ ಇರುತ್ತಾ, ಲಾಂಗ್ ಟರ್ಮ್ಗೆ ಇದು ಬಾಳಿಕೆ ಬರುತ್ತಾ ಅಂತ. ಆಡಳಿತ ಯಂತ್ರವೇ ಕೈನಲ್ಲಿದ್ದರೂ ಕೂಡ ಮೋದಿಗೆ ಪೂರ್ಣ ಸ್ವಾತಂತ್ರ್ಯ ಇರಲ್ವಾ? NDA ಸರ್ಕಾರ ರಚನೆ ಆದರೂ ಕೂಡ 1 ವರ್ಷ ಮಾತ್ರ ಇರುತ್ತಾ? ಇಂಥ ಸಾಕಷ್ಟು ಪ್ರಶ್ನೆಗಳಿವೆ ಇಲ್ಲಿ. ಯಾಕಂತ ಹೇಳಿದ್ರೆ ಈ 1 ವರ್ಷದ ಅವಧಿಯಲ್ಲಿ ಮಹಾರಾಷ್ಟ್ರದ ಆದಿಯಾಗಿ ಅನೇಕ ರಾಜ್ಯಗಳ ಚುನಾವಣೆ ಇದೆ. ಜಮ್ಮು ಕಾಶ್ಮೀರದ್ದು ನಡೆದರೆ ನಡೀಬೇಕು. ಮಹಾರಾಷ್ಟ್ರ ಅನೇಕ ರಾಜ್ಯಗಳ ಚುನಾವಣೆ ಇದೆ. ಹಾಗಾಗಿ 1 ವರ್ಷದಲ್ಲಿ ಬಿಹಾರದ್ದು ಚುನಾವಣೆ ಬರುತ್ತೆ. ಹಾಗಾಗಿ ಬಹಳ ಕ್ರೂಷಿಯಲ್ ಇರುತ್ತೆ ಇಲ್ಲಿ. ಪ್ರತಿಯೊಬ್ಬ ನಾಯಕನು, ಮೈತ್ರಿ ನಾಯಕನು ತನ್ನ ರಾಜ್ಯದಲ್ಲಿ ತಾನು ಹೆಂಗೆ ಬಲ ಆಗಬೇಕು ಅಂತ ನೋಡ್ತಾನೆ. ನಿತೀಶ್ ಆದರೂ ಅಷ್ಟೇ, ಚಂದ್ರಬಾಬು ನಾಯ್ಡು ಅವರಾದರೂ ಅಷ್ಟೇ, ಅಥವಾ ಏಕನಾಥ್ ಶಿಂದೆ ಆದರೂ ಅಷ್ಟೇ. ತನ್ನ ರಾಜ್ಯದಲ್ಲಿ ತಾನು ಹೆಂಗೆ ಸ್ಟ್ರಾಂಗ್ ಆಗಬೇಕು ಅಂತ. ಲೋಕಸಭಾ ಚುನಾವಣೆ ಬರುವ ವೇಳೆಗೆ ತಾನು ಸ್ಟ್ರಾಂಗ್ ಆಗಿದ್ರು ತಾನು ನಾನು ಫೈಟ್ ಮಾಡೋಕ್ಕಾಗೋದು. ವಿಧಾನಸಭೆ ನಾನೇ ಗಟ್ಟಿ ಹಿಡ್ಕೊಳ್ತೀನಿ ಅಂತ ಬಂದಾಗ ಅನೇಕ ರಾಜ್ಯಗಳ ನಾಯಕರನ್ನ ಕರ್ಕೊಂಡು ಬಂದು ಪ್ರತಿಯೊಬ್ಬರು ಆಲ್ಮೋಸ್ಟ್ ಮುಖ್ಯಮಂತ್ರಿ ಕೇಡರ್ ಆ ಒಂದು ಕ್ವಾಲಿಟಿಯ ಲೀಡರ್ಗಳೇ ಅಲ್ಲಿರೋದು. ಹಾಗಿದ್ದಾಗ ಏನಾಗುತ್ತೆ, ನಿಮಗೆ ಅವ್ರ ಮಾತು ಕೇಳಲೇಬೇಕು. ಅವ್ರ ಮಾತು ಕೇಳಿದ್ರೆ ಆ ರಾಜ್ಯಗಳಲ್ಲಿ ಆ ಪಾರ್ಟಿ ಗಟ್ಟಿಯಾಗತ್ತೆ, BJP ಗಟ್ಟಿಯಾಗಲ್ಲ. ಪ್ರಶ್ನೆ ಹಾಗೆ ಅಲ್ವೇ? ಒಂದು ರಾಜಕೀಯ ಪಕ್ಷ ಒಂದು 10 ವರ್ಷ ಅಧಿಕಾರದಲ್ಲಿ ಇಲ್ಲದೇ ಇದ್ದರೆ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ JDS ಬಹಳ ವರ್ಷಗಳ ಕಾಲ ಅಧಿಕಾರದಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾವ ಕಾರ್ಯಕರ್ತರು ಉಳ್ಕೊಳ್ತಾರೆ? ಎಷ್ಟು ಜನ MLAಗಳಿಗೆ ಗೆಲ್ಲಿಸ್ಕೋಬಹುದು? ಅವರು 2 ಸ್ಥಾನಕ್ಕೆ ಬಂದಿದ್ದಾರೆ ಇವತ್ತು MP ಗಳಿಗೆ, 19 ಸ್ಥಾನಕ್ಕೆ ಬಂದಿದ್ದಾರೆ MLAಗಳಿಗೆ. ತುಂಬ ವರ್ಷಗಳ ಕಾಲ ಕಾರ್ಯಕರ್ತರನ್ನೋ ಒಂದು ಪಾರ್ಟಿಯನ್ನು ಸಾಕುವುದಿದೆಯಲ್ಲ, ಸವಾಲಿನ ಕೆಲಸ ಆಗುತ್ತೆ. ಇನ್ ಬಿಟ್ವೀನ್ ಒಮ್ಮೆನೋ 2 ಬಾರಿನೋ 10 ತಿಂಗಳಿಗೆ ಬರ್ತಾರೋ 14 ತಿಂಗಳಿಗೆ ಬರ್ತಾರೋ ಒಂದು ಅಧಿಕಾರ ಸಿಕ್ಕಾಗ ಮಾತ್ರ ಆ ಪಾರ್ಟಿಯಲ್ಲಿ ಸಂಪನ್ಮೂಲ ಕ್ರೋಢೀಕರಣವಾಗುತ್ತೆ, ಬೆಳೆಸಬಹುದಾಗತ್ತೆ, ಹೋಲ್ಡ್ ಮಾಡ್ಕೊಳ್ಬಹುದಾಗತ್ತೆ. ಏನೂ ಇಲ್ಲ ಅಂತ ಹೇಳಿದ್ರೆ ಹಾಲು ಕರೆಯದ ಹಸುವಿನ ಲೆಕ್ಕಕ್ಕೆ ಅದು ಬಂದುಬಿಡುತ್ತೆ. ತಲೆ ಕೆಡಿಸ್ಕೊಳ್ಳಲ್ಲ, ಶಿಫ್ಟ್ ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ನೋಡ್ಕೊಳ್ತಾರೆ. 19ಕ್ಕೆ ಬಂದಿರೋದು ಅದೇ ಕಾರಣ ಇರಬಹುದಲ್ವೇ? ನಮಗೆ ಗೊತ್ತಿಲ್ಲ, ವಿ ಡೋಂಟ್ ನೋ. ಸೊ ಹಾಗೆಯೇ ಯಾವುದೇ ಪ್ರಾದೇಶಿಕ ಪಕ್ಷ ಆದರೂ ಕೂಡ ತಾನು ಹೇಗೆ ಬಲ ಆಗೋದನ್ನು ನೋಡ್ತಾರೆ. ಈಗ ಕುಮಾರಸ್ವಾಮಿ ಅವರೇ ಕೇಳ್ತಾ ಇದ್ದಾರೆ 2 ಖಾತೆಗಳು, 2 ಖಾತೆ ನೋಡಿ, 2 ಜಯ, ಮತ್ತೊಮ್ಮೆ ಕಾರ್ಯಕರ್ತರ ಉತ್ಸಾಹ. ಕುಮಾರಣ್ಣ ಏನೋ ಆಗ್ತಾರೆ, ಕೃಷಿ ಮಂತ್ರಿ ಆದರೂ ಆಗ್ಬೋದೇನೋಪ್ಪ, ಜನಸಂಪನ್ಮೂಲ ಕೊಟ್ಟರು ಕೊಡ್ಬೋದೇನೋಪ್ಪ, ಕೊಟ್ಟೆ ಕೊಡ್ತಾರೆ. ಚರ್ಚೆಗಳು, ಕಾರ್ಯಕರ್ತರ ಉತ್ಸಾಹ, ಅವರ ಆಲೋಚನೆ, ಅವರ ನಿರೀಕ್ಷೆ. ಅಕಸ್ಮಾತ್ ಇಲ್ಲ ಅಂದಿದ್ರೆ 19 ಅಲ್ಲಿ 2 ಇಲ್ಲೂ ಗೆಲ್ಲಿಲ್ಲ, 3 ಗೆಲ್ಲಿಲ್ಲ, ಏನಪ್ಪ ಪರಿಸ್ಥಿತಿ? ಯೋಚನೆ ಮಾಡ್ತಾರೆ. ಯಾವುದೇ ಪಾರ್ಟಿ ಅವರನ್ನು ಗಾಳ ಹಾಕಿ ಸೆಳೆದುಕೊಳ್ಳಬಲ್ಲದು ಅಲ್ವ? ಹಾಗಿದ್ದಾಗ ಪ್ರತಿ ಪಾರ್ಟಿದು ಮುಂದಿನ ಎಲೆಕ್ಷನ್ಗೆ ಒಂದು ಅಜೆಂಡಾ ಇರುತ್ತೆ. ಇಲ್ಲಿ ತಾನೊಬ್ಬನೇ ಗೆದ್ದಿದ್ದಾಗ, ತಂದೆ ಬಹುಮತ ಇದ್ದಾಗ ಬೇರೆ ಕಥೆ ಅದು. ಮೋದಿ ಸರ್ಕಾರ ಆದರೂ ಕೂಡ ಆಧಾರ ಸ್ತಂಭಗಳೇ ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಆಗ್ತಾರೆ. 4 ಪಿಲ್ಲರ್ ಕನ್ಸಿಡರ್ ಮಾಡಿದ್ರೆ 2 ಪಿಲ್ಲರ್ ಇವರೇ. ಸ್ಥಾನ ಅವ್ರದ್ದು 100 ಬಂದುಬಿಡ್ತಾ, 150 ಬಂತ, ಅದೆಲ್ಲ ವಿಷಯ. ಅವರಿಲ್ಲದೆ ಇದ್ದರೆ ಕುರ್ಚಿ ಬಿದ್ದೋಗುತ್ತೆ ಅಂತ. 2 ಕಾಲಲ್ಲಿ ಕುರ್ಚಿ ಇರೋಕ್ಕಾಗತ್ತಾ? ಇಬ್ಬರೂ ನಾಯಕರ ನಿರ್ಧಾರದ ಮೇಲೆಯೇ ಸರ್ಕಾರದ ಎಲ್ಲ ವಿಚಾರಗಳು ಕೂಡ ನಿಂತುಕೊಳ್ಳುತ್ತೆ. ನಿತೀಶ್ ಕುಮಾರ್ ಹೇಳೋಕ್ಕಾಗಲ್ಲ, ಅವರು ಯಾವ ಕಡೆ ಇರ್ತಾರೆ. ಅವ್ರಿಗೆ ಎಲ್ಲರೂ ಸಮಾನ ದೂರ, ಎಲ್ಲರೂ ಸಮಾನ ಹತ್ತಿರ. ಯಾರಿಗೆ? ನಿತೀಶ್ ಕುಮಾರ್ ಅವ್ರಿಗೆ. ಅವ್ರ ಇಡೀ ರಾಜಕೀಯ ಜೀವನದಲ್ಲಿ ಯಾರು ಪೂರ್ತಿ ದೂರ, ಯಾರು ಪೂರ್ತಿ ಹತ್ತಿರ, ಆ ಥರದ ಹಿಸ್ಟ್ರಿನೇ ಇಲ್ಲ ನಿತೀಶ್ ಕುಮಾರ್ಗೆ. ಪಲ್ಟು ಕುಮಾರ್ ಅಂತಾರೆ ಅವ್ರನ್ನ. ಪಲ್ಟು ಕುಮಾರ್ 6 ತಿಂಗಳು ಈ ಕಡೆ ಇರ್ತಾರೆ, 6 ತಿಂಗಳು ಆ ಕಡೆ ಇರ್ತಾರೆ. ಅವರಿಗೆ NDA ಇಂಡಿಯಾ ಅಸರು ಇಲ್ಲ, ಫರಕ್ಕೂ ಇಲ್ಲ, ಅದು ವ್ಯತ್ಯಾಸ ಆಗಲ್ಲ, ಇಂಪ್ಯಾಕ್ಟು ಇಲ್ಲ ಅದ್ರ ಬಗ್ಗೆ. ಮುಂದಿನ ವರ್ಷ ಬಿಹಾರದ ಅಸೆಂಬ್ಲಿಗೆ ಚುನಾವಣೆ ನಡೆಯುತ್ತೆ. 2020 ಅಕ್ಟೋಬರ್ 2ರಂದು ನಡೆದಿತ್ತು ಚುನಾವಣೆ, ಮುಂದಿನ ವರ್ಷದ ಅಕ್ಟೋಬರ್ ನಡೆಯುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ಅಂತ ಕೂಡ ಒಂದು ಪ್ಲಾನ್ ಅಂತ ಅವರು ಮಾಡ್ತಾ ಇರ್ತಾರೆ. ನಿತೀಶ್ ಕೂಡ ಇಲ್ಲಿ ಅಷ್ಟೇ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಇನ್ನೊಂದು ಕಡೆ ನಿತೀಶ್ ಕುಮಾರ್, ತೇಜಸ್ವಿ ಯಾದವ್ ಒಂದೇ ವಿಮಾನದಲ್ಲಿ ಪಾಟ್ನಾದಿಂದ ದೆಹಲಿಗೆ ಬರ್ತಾರೆ ಇವತ್ತು. ಇದು ಹಲವು ಚರ್ಚೆಯನ್ನು ಹುಟ್ಟುಹಾಕಿದೆ. ನಿತೀಶ್ ಕುಮಾರ್ ಜೊತೆ ತೇಜಸ್ವಿ ಯಾದವ್ ಹಲವು ಚರ್ಚೆಯನ್ನು ಮಾಡ್ತಾರೆ. ಆದರೆ ಏನು ಮಾತನಾಡಿದ್ರು ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗಿಲ್ಲ.